ಹಾಯ್ ಹಲೋ ನಮಸ್ತೆ. ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರದಿಂದ ಇಂದು ನಡೆದ ಅಂದ್ರೆ 1ನೇ ತಾರೀಕು 3ನೇ ತಿಂಗಳ 2026ರಂದು ಇಂದು ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಪ್ರವೇಶ ಏನು ಪರೀಕ್ಷೆ ನಡೆದಿದೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ನಾವು ಸಕ್ಸಸ್ ಕೋಚಿಂಗ್ ಅಕಾಡೆಮಿ ಸಂಸ್ಥಾಪಕರು ನಿರುಪದಿ ಸರ್ ಅಂತೇಳಿ ನಮ್ಮ ನಂಬರ್ ಬಂದು 96 11 20 70 52, ಮತ್ತೊಂದು ನಂಬರ್ ಬಂದು 96 11 26 70 52 ಅಂತೇಳಿ. ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಏನಪ್ಪಾ ಮೊರಾರ್ಜಿ ದೇಸಾಯಿಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು. ಮೊರಾರ್ಜಿ ದೇಸಾಯಿಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಬಂದಾಗ ಏನಪ್ಪಾ ಅಂದ್ರೆ ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಜೀನಿಯಸ್ ಟ್ಯಾಲೆಂಟ್ ಅವಾರ್ಡ್ ಎಷ್ಟನೇ ಕ್ಲಾಸ್ಗೆ ಪ್ರಸ್ತುತ 3 ಮತ್ತು 4ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಅನ್ನು ಮಾಡ್ತಾ ಇದ್ವಿ. ಯಾವಾಗ ಅಂದ್ರೆ 3ನೇ ತಾರೀಕು 4ನೇ ತಿಂಗಳ ಶುಕ್ರವಾರ ಅಂದ್ರೆ ಗುಡ್ ಫ್ರೈಡೆ ದಿನ ಮಾಡ್ತಾ ಇದ್ವಿ. ಇದು ರಾಜ್ಯ ಮಟ್ಟದ ಎಕ್ಸಾಮ್ ಆಗಿರುತ್ತೆ. ಈ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಅಂಕ ತಗೊಂಡವರಿಗೆ ಪ್ರೈಜ್ಗಳ ಜೊತೆಗೆ ವರ್ಷ ಪೂರ್ತಿ ಉಚಿತ ಶಿಕ್ಷಣವನ್ನ ನೀಡುವುದು ನಮ್ಮ ಸಕ್ಸಸ್ ನ ಧ್ಯೇಯೋದ್ದೇಶ. ಈ ಒಂದು ರಾಜ್ಯ ಮಟ್ಟದ ಸಕ್ಸಸ್ ಟ್ಯಾಲೆಂಟ್ ಅವಾರ್ಡ್ ಅನ್ನು ನೀವು ಹೆಂಗೆ ಎಕ್ಸಾಮ್ ಬರೀಬೇಕಂತಂದ್ರೆ, ಮೊದಲು ನೀವೇನ್ ಮಾಡ್ಬೇಕು, ನಮ್ಮ ಮೊಬೈಲ್ ನಂಬರ್ ನ ಪಡ್ಕೋಬೇಕು. ಆ ಮೊಬೈಲ್ ನಂಬರ್ ಹೊಡ್ಕೊಂಡಕ್ಕ ಪೂರ್ವದಲ್ಲಿ ನೀವು ಮೊಬೈಲ್ ನಂಬರ್ ಅಲ್ಲಿ ವಾಟ್ಸ್ಆಪ್ ಇರುತ್ತೆ. ಆ ವಾಟ್ಸ್ಆಪ್ ಅನ್ನ ಸ್ಕ್ಯಾನ್ ಮಾಡ್ಕೋಬಹುದು. ಎರಡು ಒಂದು ಆಪ್ಷನ್ಸ್ ಇದೆ. ಈ ನಂಬರ್ ಹೊಡ್ಕೊಂಡು ನೀವು ವಾಟ್ಸ್ಆಪ್ ಲಿಂದ ಮೆಸೇಜ್ ಕಳಿಸಬಹುದು. ಏನಂತ, ವಿದ್ಯಾರ್ಥಿ ನೋಂದಣಿ ಸ್ಕ್ಯಾನ್ ಮಾಡಬಹುದು. ಅದ್ರ ಜೊತೆಗೆ ಮಗುವಿನ ಹೆಸರು, ತಂದೆ ಹೆಸರು, ತರಗತಿ ಹೆಸರು, ಗ್ರಾಮ ಅಥವಾ ನಗರನ, ಮತ್ತ ಯಾವ ಶಾಲೆಯಲ್ಲಿ ಓದ್ತದೆ ಮಗು, ಸರ್ಕಾರಿ ಶಾಲೆಯಲ್ಲ, ಪ್ರೌಢಶಾಲೆಯಲ್ಲ ಅಥವಾ ಶಾಲೆ ಹೆಸರು, ಅದೇ ರೀತಿ ದೂರವಾಣಿ. ಮತ್ತೆ ನಿಮ್ಗೆ ಇಲ್ಲಿ ನಾವು ನಿಮ್ಗೆ ಏನ್ ಮಾಡ್ತಾ ಇದ್ವಿ, ಪ್ರೈಸ್ ಬಹುಮಾನಗಳ ಜೊತೆಗೆ ವರ್ಷ ಪೂರ್ತಿ ಉಚಿತ ಶಿಕ್ಷಣ ನೀಡ್ತೀವಿ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನೀವು ಈ ಎಕ್ಸಾಮ್ ಬರೀಬೇಕಂದ್ರೆ ಕೇವಲ 50 ರೂಪಾಯಿ ಮಾತ್ರ ಸ್ಕ್ಯಾನ್ ಮಾಡ್ಬೇಕು. ಈ ನಂಬರ್ಗೆ ಸ್ಕ್ಯಾನರ್ ಕೊಟ್ಟಿದ್ದೀವಿ, 50 ರೂಪಾಯಿ ಸ್ಕ್ಯಾನ್ ಮಾಡ್ಬೇಕು. ಈ ಸಂಸ್ಥೆಯ ಸಂಸ್ಥಾಪಕರು ನಿರುಪದಿ ಸರ್ ಅಂತ ಹೇಳಿ ಮತ್ತೆ ಸಹ ಸಂಸ್ಥಾಪಕರು ಸಂತೋಷಮ್ಮ ಎನ್ ಅಂತೇಳಿ, ಮತ್ತೆ ಕಾರ್ಯದರ್ಶಿಗಳು ಹನುಮಂತಪ್ಪ ಸರ್ ಅಂತೇಳಿ ನಾವು ಹೇಳಿದ್ವಿ. ಮುಂದೆ ಹೇಳ್ತಾ ಇದ್ದೀನಿ, ಮುಖ್ಯ ಉದ್ದೇಶ ಬಂದು ಉಚಿತ ಶಿಕ್ಷಣ ನೀಡುವುದು ನಮ್ಮ ಉದ್ದೇಶವಾಗಿದೆ. ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಲ್ಲಿ ಎಲ್ಲಿ ಬರ್ತಪ್ಪ, ಸಿಂಧನೂರಲ್ಲಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಶ್ರೀ ಕನಕದಾಸ ಕಲ್ಯಾಣ ಮಂಟಪ, ಕುಷ್ಟಗಿ ರಸ್ತೆ, ಸಿಂಧನೂರಲ್ಲಿ ಬರುತ್ತೆ. ಇನ್ನೊಂದು 2ರಿಂದ 12ನೇ ತರಗತಿವರೆಗೆ ಓದಲು ಬರೆಯಲು ಬಾರದ ಮಕ್ಕಳಿಗೆ ಅಂತ ಮಕ್ಕಳನ್ನ ಕೌಶಲ್ಯಗಳ ಮೂಲಕ ಬೋಧನಾ ಕೌಶಲ್ಯಗಳ ಮೂಲಕ ಕಲಿಸಿಕೊಡುವುದು ನಮ್ಮ ಕೋಚಿಂಗ್ ಅಕಾಡೆಮಿ ದೇಶ. ಮತ್ತೆ JEE, NEET, IIT, CBSE ಮತ್ತು ICSE ಸಿಲೆಬಸ್ ಗಳ ಬೇಸಿಕ್ ಫೌಂಡೇಶನ್ ನೀಡ್ತೀವಿ. ಮತ್ತೆ 3ರಿಂದ 10ನೇ ತರಗತಿವರೆಗೆ 3ರಿಂದ 10ನೇ ತರಗತಿವರೆಗೆ ನಾವೇನ್ ಮಾಡ್ತಾ ಇದ್ವಿ, ಬೇಸಿಗೆ ಶಿಬಿರ ಮಾಡ್ತಾ ಇದ್ವಿ. ಈ ನೋಡಿ, ನವೋದಯ ಇಂದು ನಡೆದ ಇದೇ ತಿಂಗಳ ಮಾರ್ಚ್ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಡೆದಿರ್ತಕ್ಕಂಥ 2026ನೇ ಎಕ್ಸಾಮ್ ನ ಕೀ ಉತ್ತರಗಳನ್ನ ನೋಡೋಣ. ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರಗಳಿಂದ ಕೀ ಉತ್ತರಗಳನ್ನು ಹೇಳ್ತಾ ಇದೆ. ಮೊದಲನೆಯ ಪ್ರಶ್ನೆ ಬಂದಾಗ ನೋಡಿ, ಈ ವಿಡಿಯೋ ನೋಡುತ್ತಿರುವ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಮತ್ತು ಪಾಲಕರೇ ಮತ್ತು ಶಿಕ್ಷಣ ಪ್ರೇಮಿಗಳೇ, ಮತ್ತ ಎಲ್ಲರೂ ಕೂಡ ಈ ವಿಡಿಯೋವನ್ನು ಯಾವುದೇ ರೀತಿಯ ಸ್ಕಿಪ್ ಮಾಡದಂಗೆ ನೋಡ್ಬೇಕು. ಯಾಕಂದ್ರೆ ಮತ್ತೆ ಅದ್ರ ಜೊತೆಗೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದ ನೋಡೋದ್ರ ಜೊತೆಗೆ ಮತ್ತೇನಪ್ಪ ಅಂದ್ರ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಾಗ ನಿಮ್ಗೆ ಕೀ ಉತ್ತರಗಳು ಗೊತ್ತಾಗ್ತವೆ. ಎಲ್ಲ ಒಂದು 2-3 ಮಾತ್ರ ಏನಪ್ಪಾ ಆಚೆ ಈಚೆ ಆಗ್ಬೋದು, ಅದು ಬಿಟ್ರೆ ಎಲ್ಲವೂ ಸರಿಯಾಗಿರ್ತವೆ. ಓಕೆ. ಆದ್ರೆ ಈ ವರ್ಷದ ಪೇಪರ್ ಒಂದು ಹೆಚ್ಚು ಇಲ್ಲ, ಕಡಿಮೆ ಇಲ್ಲ, ಆದ್ರೆ ಪೇಪರ್ ಚೆನ್ನಾಗಿ. ಓಕೆ. ಮಕ್ಕಳು ಎಷ್ಟು ಬರೆದಿದ್ದಾರೆ ಅಂತ ನೋಡೋಣ. ಓಕೆ. ಮೊದಲನೇ ಪ್ರಶ್ನೆ ಕನ್ನಡದಲ್ಲಿ ಮೊದಲನೇ ಪ್ರಶ್ನೆ ಬಂದಾಗ ಡ್ಯಾಶ್ ಏನಾಗಿದೆ ನೋಡ್ರಿ. ಓಕೆ. ಡ್ಯಾಶ್ ವೇರಿ ಡ್ಯಾಶ್ ದಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರೀದಾಗಿ ಹುಟ್ಟಿ ಡ್ಯಾಶ್ ಒಳಗೆ ಹರಿಯುತ್ತದೆ. ಅಂದ್ರೆ ನೋಡ್ರಿ, ಈ ಬಿಟ್ಟ ಸ್ಥಳವನ್ನ ಮೇಲಿನ
ವಾಕ್ಯವನ್ನ ಪೂರ್ಣಗೊಳಿಸಲು ಸರಿಯಾದ ಆಯ್ಕೆ ಇದಾಗಿದೆ ಎಂದು ಕೇಳಿದ್ದಾರೆ. ಉತ್ತರ ಬಂದು ನೋಡ್ರಿ ಮಕ್ಕಳೇ, ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಕರಿ ಸರಿಯಾಗಿ ಬಿಡ್ತು. ಉತ್ತರ ಬಂದು ಎರಡಾಗಿರುತ್ತೆ ನೋಡ್ರಿ. ಕಾವೇರಿ, ಕಾ ಹಚ್ಬೇಕಲ್ಲಿ, ಕಾವೇರಿ ಕೊಡಗಿನ, ಓಕೆ ಕೊಡಗಿನ. ಮತ್ತೆ ಕಿರಿದಾದ, ಕೀ ಹಚ್ಬೇಕಲ್ಲಿ, ಇಲ್ಲಿ ಕೀ ಹಚ್ಬೇಕು, ಎಲ್ಲಿ ಹಚ್ಬೇಕು, ಇಲ್ಲಿ ಕಾ ಹಚ್ಬೇಕು, ಇಲ್ಲಿ ಏನ್ ಹಚ್ಬೇಕಪ್ಪ, ಕೋ ಹಚ್ಬೇಕು. ಮತ್ತೇನ್ ಮಾಡ್ಬೇಕಪ್ಪ, ಇದು ಹುಟ್ಟಿ ಹುಟ್ಟಿ ಏನಪ್ಪ ಏನ್ ಹಚ್ಬೇಕು, ಕೇನಾ. ಎಸ್, ಕೆಳಗೆ ಕೆಳಗೆ ಹರಿಯುತ್ತದೆ. ಏನ ಕಿರಿದಾದ ಹುಟ್ಟಿ ಏನ್ ಮಾಡ್ತಪ್ಪ, ಕೆಳಗೆ ಹರಿಯುತ್ತದೆ. ಉತ್ತರ ಏನಪ್ಪಾ ಹಂಗಂದ್ರೆ ಒಂದನೇದರಲ್ಲಿ ಪ್ರಶ್ನೆಗೆ ಎರಡನೆಯ ಆಪ್ಷನ್ಸ್ ಉತ್ತರ. ಎಸ್, ಓಕೆ. ನೆಕ್ಸ್ಟ್, ತಪ್ಪು ಮಾಡಿದವರನ್ನು ದಂಡಿಸಿ ದಂಡದಿಂದ, ಅಂದ್ರೆ ಏನಪ್ಪಾ ತಪ್ಪು, ಎಸ್, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಕ ಪದ ಯಾವುದು? ದಂಡ ಸೂಚಿಸುವ ನಾನಾರ್ಥಕ ಪದ ಯಾವುದು? ಒಂದಿನದು ನೋಡ್ರಿ, ಇಲ್ಲಿ ಏನೈತಿ, ಕೋಲು ಶಿಕ್ಷೆ, ಕೋಲು ಕಡ್ಡಿ, ದಂಡನಾಯಕ, ಶಿಕ್ಷೆ ರಕ್ಷೆ. ಅದರ ಉತ್ತರ ಯಾವ್ದು ಬಂದು ಕೋಲು ಶಿಕ್ಷೆ. ಓಕೆನಾ. ಎಸ್, ನೆಕ್ಸ್ಟ್, ಪತ್ರ ಬರೆಯುವಾಗ, ಮೂರನೇ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಆ ಉತ್ತರ ಯಾವ್ದು ಅಂತ ನೋಡೋಣ. ಎಸ್, ಉತ್ತರ ನೋಡ್ರಿ, ಪತ್ರ ಬರೆಯುವಾಗ ಸಾಮಾನ್ಯ ನಿಯಮಗಳು ಯಾವಪ್ಪ? ಉತ್ತರಗಳು ಬಂದಾಗ ಒಂದನೇದ್ದು ಪತ್ರದ ಮೇಲ್ಭಾಗದಲ್ಲಿ ಉತ್ತರ ಒಂದನೇದ್ದು, ಓಕೆ. ಆಪ್ಷನ್ಸ್ 1, ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ವಿ ಅಂದ್ರಷ್ಟಪ್ಪ ನಾಲ್ಕನೇದ್ದು ಸೂಕ್ತವಾದ ಸಂಬೋಧನೆ ಬರೆಯಬೇಕು. ಮತ್ತೆ ಮೂರನೇದಪ್ಪ, ಇಲ್ಲಿ ನೋಡ್ರಿ, ಮೂರನೇದು ಏನೈತಪ್ಪ, ಇಲ್ಲಿ ನೋಡ್ರಿ, ಔಚಿತ್ಯಪೂರ್ಣವಾದ ಕೋರಿಕೆ ಮತ್ತು ಹಾರೈಕೆ ಇರಬೇಕು. ಸರಿಯಾದ ಉತ್ತರಗಳು ಇಷ್ಟಾಗಿರ್ತವೆ. ಇದು ಸರಿಯಾದ ಉತ್ತರ ಎಷ್ಟು? ಒಂದನೇದ್ದು. ಓಕೆನಾ. ಮೂರನೇದ್ರಲ್ಲಿ ಆಪ್ಷನ್ಸ್ ಒಂದನೇದ್ದು ಸರಿಯಾದ ಉತ್ತರ. ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ, ಸಿಂಧನೂರು. ಓಕೆ. ಬರೀರಿ. ಮಾದರಿಯಂತೆ ಬರೀರಿ, ಅಂದ್ರೆ ನೇರ ಇರೋದನ್ನ ತೋರಿಸ್ತಾ ಒಂದ್ಸತ್ತೆ, ಅದನ್ನ ನೋಡ್ಕೊಂಡು ಅದು ಸೇಮ್ ಬರೀಬೇಕು. ಮಾದರಿ ಅಂತ ಬರೀರಿ. ಮಾದರಿ ಬಂದನು, ಈ ಪದದ ಧಾತು ರೂಪ ಬರು. ಹೌದಾ? ಬಂದನು ಧಾತು ರೂಪ ಏನಪ್ಪ? ಬರು. ಹಂಗಂದ್ರೆ ತಿಂದನು ಈ ಪದದ ಧಾತು ರೂಪ ಏನು? ತಿಂದನು ಈ ಪದದ ಧಾತು ರೂಪ ಏನಪ್ಪ? ತಿಂದನ ಅಥವಾ ತಿಂದೆನ ಅಥವಾ ತಿನ್ನುವನ? ಏನಾಗುತ್ತೆ ಧಾತು ರೂಪ? ಏನಾಗುತ್ತಪ್ಪ? ತಿನ್ನುವನು. ಏನಾಗುತ್ತೆ? ಅಲ್ಲ, ತಿನ್ನುವನ ಆಗಲ್ಲ. ಎಸ್, ತಿನ್ನು. ಏನಾಗುತ್ತೆ? ತಿನ್ನು ಆಗುತ್ತೆ ನೋಡ್ರಿ. ತಿಂದನು ತಿನ್ನು, ಮತ್ತೆ ಬಂದನು ಬರು. ಹೌದಾ? ಬಂದನು ಬರು. ಓಕೆನಾ. ಓಕೆ. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ ಐತೆನಾ ಇಲ್ಲಿ? ಹೌದಲ್ಲ, ಇನ್ನೊಂದು ಪ್ರಶ್ನೆ ಐತಿ. ಎಸ್, ಓಕೆ, ನೋಡೋಣ ಬಿಡ್ರಿ. ಇಲ್ಲಿ ನೋಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ನೆಕ್ಸ್ಟ್ ವಾಕ್ಯ ನಿಮ್ಗೆ ಗೊತ್ತಿರುತ್ತೆ ಏನು? ಮೃಗಗಳಿಗಂಜಿ ದಡಂತಯ್ಯ. ಸರಿಯಾದ ಉತ್ತರನಾ? ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ, 6ನೇ ಪ್ರಶ್ನೆ. ಬೇಗ ಹೋಗೋಣ, 100 ಪ್ರಶ್ನೆಗಳನ್ನ. ಆಯ್ತಾ? ಎಸ್, ಓಕೆ. 6ನೇ ಪ್ರಶ್ನೆ, ಓಡಾಡಿಕೊಂಡು ಏನೋ ಒದ್ದಾಡಿಕೊಂಡ, ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಓಡಾಡ್ಕೊಂಡು ದನ ಕಾದ್ರೆ, ಹಸುಗಳನ್ನು ಕಾದ್ರೆ ಹೊತ್ತು ಮುಳುಗುತ್ತಾ ಅಂತ ಕೇಳ್ಯಾರ. ಇದನ್ನ ಏನ್ ಮಾಡ್ಬೇಕಪ್ಪ? ಈ ಗಾದೆ ಮಾತನ್ನ ಬರದ ಅಥವಾ ನಾವು ಮಾತನಾಡುವ ಭಾಷೆ, ಗ್ರಾಂಥಿಕ ಭಾಷೆಯಲ್ಲಿ ಇದನ್ನ ಹೇಳ್ಬೇಕಂತ. ಹಾಗಾದ್ರೆ ನಮ್ಮ ಪ್ರಶ್ನೆಯ ಉತ್ತರ ನೋಡಿ, ಓಡೋಡಿಕೊಂಡು ದನ ಕಾಯಿಸಿದರೆ ಅಲ್ಲ, ಓಡೋಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ? ನೋಡ್ರಿ, ಉತ್ತರ ಯಾವ್ದಪ್ಪ? ಇಲ್ಲೇನ್ ಕೇಳೋಣ? ಓಡೋಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಈ ಗಾದೆ ಮಾತನ್ನು ಬರ ಗ್ರಾಂಥಿಕ ರೂಪ ಬರೆಯೋದೇನಪ್ಪ? ಓಡೋಡ್ಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ? ಎಸ್, 2 ನೋಡ್ರಪ್ಪ. ಇದು ಉತ್ತರ ಯಾವ್ದಪ್ಪ? ಎಸ್, 2, ಓಡಾಡ್ಕೊಂಡು ಹೊತ್ತು ಮುಳುಗುತ್ತಾ ಅಂತ. ನೆಕ್ಸ್ಟ್, ಮತ್ತೆ ಪ್ರಜ್ಞಾವಧಾನಿ. ಯಾವಧಾನಿ?
ಪ್ರಜ್ಞಾವಧಾನಿ ಈ ಪದದ ಅರ್ಥ. ಪ್ರಜ್ಞಾವಧಾನಿ ಈ ಪದದ ಅರ್ಥ ನೇರವಾಗಿ ಉತ್ತರ ಬರೋಣ. ಪ್ರಜ್ಞಾವಧಾನಿ ಈ ಪದದ ಅರ್ಥ ತಿಳುವಳಿಕೆ ಹಾಗೂ ಏನಪ್ಪಾ ಸ್ಮರಣೀಯ ಶಕ್ತಿ ಉಳ್ಳವನು. ಎಸ್ ಓಕೆನಾ. ನೆಕ್ಸ್ಟ್ 8ನೇ ಪ್ರಶ್ನೆ. ಅಣ್ಣ ಪತ್ರವನ್ನು ಬರೆದನು. ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆಯಿರಿ. ಅಣ್ಣಂದಿರು ಪತ್ರಗಳನ್ನ ಬರೆದರು. ಹೌದಾ? ಅಣ್ಣಂದಿರು ಪತ್ರಗಳನ್ನ ಬರೆದರು. ಬಹುವಚನದ. ಹೌದಾ? ಎಸ್. ನೆಕ್ಸ್ಟ್ ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ರೂಢನಾಮ ಯಾವ್ದಪ್ಪ ಹಂಗಂದ್ರ ಕರ್ನಾಟಕನ ಎತ್ತರನ ಮುಳ್ಳಯ್ಯನಗಿರಿನ ಅದು ಮುಳ್ಳಯ್ಯನಗಿರಿನ ಅಲ್ಲಲ್ಲ. ಎಸ್ ಓಕೆ. ಯಾವ್ದಪ್ಪ? ಬೆಟ್ಟ. ಹೌದಾ? ರೂಢಿಯಿಂದ ಬಂದಿರೋದು. ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಹಂಗಂದ್ರೆ ಯಾವ ಬೇರೆ ಪ್ರಾಬ್ಲಮ್ ರೀ? ಎಸ್ ಹೆಜ್ಜೆನಾ? ಎಸ್ ಓಕೆ. ಹೆಜ್ಜೆ ಗುಂಪಿಗೆ ಸೇರದ ಪದ ಯಾವ್ದಪ್ಪ? ಹೆಜ್ಜೆ. ಸರಿನಾ? ಸರಿನಾ ಮಕ್ಕಳೇ? ಎಸ್ ಓಕೆ. ನೆಕ್ಸ್ಟ್ ಪ್ರಿಪೇರ್ ಆಗ್ರಿ. ಎಸ್ ನೋಡ್ರಿ, ಇಂಗ್ಲಿಷ್ ಕ್ಲಾಸ್ ಪ್ರಿಪೇರ್ ಆಗ್ರಿ. 11ನೇ ಪ್ರಶ್ನೆ. ಹುಡುಗರು ಪ್ಲಸ್ ಎಲ್ಲರೂ ಇಸ್ಕೊಂಡು ಹುಡುಗರೆಲ್ಲರೂ ಈ ಸಂಧಿಯಲ್ಲಿ ಲೋಪವಾಗಿರುವ ಸಂಧಿ ಯಾವುದು? ಅನ, ಊನ, ಏನ, ಈನ. ಯಾವ್ದಪ್ಪ? ಹೂ ಆಗೈತಿ. ಏನಾಗಿದಪ್ಪ? ಹೂ ಆಗೈತಿ. ಅಕ್ಕ ಮಾದೇವಿಯವರ ಯಾರು? ಅಕ್ಕ ಮಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ. ಯಾವ್ದಪ್ಪ? ಇಲ್ಲಿ ನೇರವಾಗಿ ಬಂದ್ಬಿಡ್ತೀವಿ. ಉಡತಡಿ. 3ನೇ ನೋಡ್ರಿ ಇದು ಉಡತಡಿ. ಹೌದಾ? ಎಸ್ ಉಡತಡಿ. ನೆಕ್ಸ್ಟ್ 13ನೇ ಪ್ರಶ್ನೆನಾ? ಹೌದಲ್ವಾ ಮಕ್ಕಳೇ? ಎಸ್. ಮೈ ಪ್ಲಸ್ ತೊಳೆ. 1 ಸೆಕೆಂಡ್. ಮೈ ಪ್ಲಸ್ ತೊಳೆ ಇಸ್ಕೊಂಡು ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಮೈದೊಳೆ ಎಂಬುದು ಈ ಪದ ಉದಾಹರಣೆ ಯಾವ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಗಮ ಸಂಧಿನ, ಆದೇಶನ, ಲೋಪನ, ಗುಣ ಸಂಧಿನ? ಆದೇಶ ಸಂಧಿ. ಯಾವ ಸಂಧಿ ಏನಾಗಿದೆ? ಯಾವ್ದು ಲೋಪ ಆಗಿದೆಪ್ಪ? ಮೈದೊಳೆ ಏನಾಗುತ್ತೆ? ಆದೇಶ ಸಂಧಿ. ಚುಟುಕುಗಳ ಬ್ರಹ್ಮ. ಚುಟುಕುಗಳ ಎಷ್ಟೇನಪ್ಪ? 14ನೇ ಪ್ರಶ್ನೆ. ಚುಟುಕುಗಳ ಬ್ರಹ್ಮ ಯಾರನ್ನ ಕರಿತೀವಪ್ಪ? ದಿನಕರ ದೇಶಿನ ಅಲ್ಲ. ಓಕೆ, ದಿನಕರ ದೇಸಾಯಿ ಕರಿತೀವಿ. ಎಸ್ ಓಕೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಎಸ್ 15ನೇ ಪ್ರಶ್ನೆ ಬಂದು ನೋಡಿ. ಕಣ್ಣನ್ನು ತೆರೆಸು. ಈ ನುಡಿಗಟ್ಟಿನ ಅರ್ಥ ಏನಪ್ಪ? ಅರಿವು ಉಂಟು ಮಾಡೋಣ. ಎಸ್ ಅರಿವು ಉಂಟು ಮಾಡ. ಎಸ್ ಅರಿವು ಉಂಟು ಮಾಡುವುದು. ಓಕೆನಾ? ಎಸ್. ನೆಕ್ಸ್ಟ್ 16ನೇ ಕ್ವಶನ್. ಎಷ್ಟನೇ ಕ್ವಶನ್? 16ನೇ ಕ್ವಶನ್. ರಿತೇಶನ ಬಳಿ ಕರಿಯ ಮಲವಿದೆ. ಎಂತ ಮಲ ಐತಂತದ? ಕರಿಯ ಮಲವಿದೆ. ರಿತೇಶನ ಬಳಿ ಕರಿಯ ಮಲವಿದೆ. ಅಡಿಗೆರೆ ಹೇಳದ. ಎಲ್ಲಿ ಅಡಿಗೆರೆ? ಕರಿತಾಕ. ಅಡಿಗೆರೆ ಹೇಳದ ಈ ಪದವು ಸೂಚಿಸುವ ವ್ಯಾಕರಣಾಂಶ ಅಂದ್ರೆ ಯಾವ್ದಪ್ಪ? ಇಲ್ಲಿ ವಿಶೇಷ ಏನಪ್ಪ? ಕರಿ ಅಂದ್ರೆ ಏನ್ ಹೇಳ್ತಪ್ಪ? ಅದು ಕ್ರಿಯಾ ವಿಶೇಷಣ ಹೇಳುತ್ತ. ಹೌದಿಲ್ಲ? ಕ್ರಿಯಾ ವಿಶೇಷಣ ಹೇಳುತ್ತಪ್ಪ. ಎಸ್. ನೆಕ್ಸ್ಟ್ ಎಸ್ ಏನದು? ಕರಿ ಹೆಂಗೈತಿ? ಮಲ ಎಂತ ಐತಿ? ಕರಿ. ಹಾಗಾಗಿ ಇದೇನಪ್ಪ? ಕ್ರಿಯಾ ವಿಶೇಷಣ ಅಲ್ಲವಾ? ಓಕೆ ಸಾರಿ. ಎಸ್ ಗುಣ ವಿಶೇಷಣ. ಯಾವ್ದಪ್ಪ? ಸಾರಿ, ಗುಣ ವಿಶೇಷಣ. 17ನೇ ಪ್ರಶ್ನೆ. ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಸರಿಯಾಗಿ ಬಿಡಿಸಿದ ರೂಪ ಯಾವ್ದಂತ? ಎಸ್ ಸರಿಯಾದ ಬಿಡಿಸಿದ ರೂಪ ಸಮಯೋಚಿತ. ಯಾವುದು? ಸಮಯ ಪ್ಲಸ್ ಉಚಿತ. ಸಮಯೋಚಿತ. ಎಸ್ ಓಕೆ. ನೆಕ್ಸ್ಟ್ ಅಪ್ಪ 18ನೇ ಪ್ರಶ್ನೆ. ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು. ಈ ವಿಡಿಯೋ ನೋಡತಕ್ಕಂತ ಎಲ್ಲಾ ಮುದ್ದು ಮಕ್ಕಳು ಯಾವುದೇ ಕಾರಣಕ್ಕ ವಿಡಿಯೋವನ್ನ ಸ್ಕಿಡ್ ಮಾಡದೆ ಮತ್ತೆ ಬೇರೆಯವರಿಗೆ ಇವತ್ತು ಬರತಕ್ಕಂತ ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ಮ ಗೆಳತಿಯರಿಗೆ ಮತ್ತು ನಿಮ್ಮ ಪಾಲಕರಿಗೆ, ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋವನ್ನ ಸಿನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. 18ನೇ ಪ್ರಶ್ನೆ. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಅಂದ್ರೆ ನೀನು ಮಾಡ್ತಕ್ಕಂಥ ಕೆಲಸಗಳು ಎಲ್ಲವೂ ಸಿದ್ಧಿಯಾಗಲಿ, ಜಯವಾಗಲಿ ಅಂತಂದ ಹೇಳೋದಕ್ಕೆ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು ಅಂತ. ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು ಅಂತ ಕೇಳಿದ್ರೆ ಕಾರ್ಯದಲ್ಲಿ. ಪ್ರಥಮವು ದ್ವಿತೀಯನ್ನು ತೃತೀಯಿಂದ ಅವೆಲ್ಲ ಗೊತ್ತಿದ್ರೆ ಗೊತ್ತಾಗುತ್ತೆ. ಏನಪ್ಪಾ? ಕಾರ್ಯದಲ್ಲಿ. 19ನೇ. ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ.
ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆಯ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ ಅಂತ ಹೇಳ್ಯಾರ. ಇಲ್ಲಿ ಎರಡನೇ ಪ್ರಶ್ನೆ ನೋಡ್ರಿ, ಇದು ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ಬಂದವ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಕಡಿದರೆ ಎಂಬುದು ಒಂದು ಪ್ರಶ್ನಾರ್ಥಕ ಚಿಹ್ನೆ, ಯಾಕೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ, ಮತ್ತೆ ಯಾಕೆ 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 ಹೌದಿಲ್ಲ. ನಮ್ ಚಿಹ್ನೆ ಕೇಳಿ ನಾವು ಚಿಹ್ನೆ ಕೇಳಿ ಅಂದಾಗ ಏನಾಗುತ್ತಪ್ಪ ಅದು ಎರಡನೇದು ಆನ್ಸರ್. ಓಕೆನಾ? ಎಸ್ ಓಕೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಕನ್ನಡದ ಲಾಸ್ಟ್ ಪ್ರಶ್ನೆ. ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಶಬ್ದಕೋಶದ ಪ್ರಕಾರ ಮೈಸೂರು ಮೀಸೆ, ಮೊಸರು, ಮಾವ ಈ 4 ಪದಗಳಲ್ಲಿ ನಮ್ಮ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಎಸ್, ಯಾವ್ದಪ್ಪ? ಮಾವದನಲ್ಲ, ಮಾವನ ಮೀಸೆ ಮೈಸೂರಿನ ಮೊಸರು. ಎಂಬುದು ಸರಿಯಾದ ಉತ್ತರ. ಓಕೆನಾ? ಎಸ್, ಇಲ್ಲಿವರೆಗೆ ಇದು ಕನ್ನಡ ಕ್ಲಾಸ್ ಅನ್ನು ಕೇಳಿದಿರಿ. ನೆಕ್ಸ್ಟ್ ಕ್ಲಾಸ್ ಅನ್ನ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಇಂಗ್ಲಿಷ್ ಇರ್ತದೆ. ಎಸ್ ಓಕೆ.